ಎಲ್ಲರಿಗೂ ಜೈ ಭೀಮ್. ಬಂಧುಗಳೇ, ಇವತ್ತು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನದ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಚಿಕ್ಕದಾಗಿ ಶೋಕಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ 6, 1956ರಂದು ವಿಧಿವಶರಾದಂಥ ದಿನ. ಪ್ರಪಂಚದಲ್ಲಿರ್ತಕ್ಕಂಥ 198 ರಾಷ್ಟ್ರಗಳು ಅವರವರ ರಾಷ್ಟ್ರ ಧ್ವಜಗಳನ್ನ ಅರ್ಥಕ್ಕೆ ಇಳಿಸಿ ಅವರಿಗೆ ಶೋಕವನ್ನು ಸೂಚಿಸಿದಂಥ ಒಂದು ಮಹಾನ್ ವ್ಯಕ್ತಿ ಯಾರಾದರೂ ಇದ್ದರೆ ಈ ಪ್ರಪಂಚದಲ್ಲಿ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ದುರದೃಷ್ಟಕರ, ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇನ್ನೂ ಕೆಲವೊಂದು ಮನೋವಾದಿಗಳು, ಜಾತಿವಾದಿಗಳು, ಕೋಮುವಾದಿಗಳು ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಪ್ಕೊಳ್ಳಕ್ಕೆ ತಯಾರಾಗ್ತಾ ಇಲ್ಲ. ಅಂಥ ಒಂದು ರಾಷ್ಟ್ರದಲ್ಲಿ ನಾವಿದ್ದೀವಿ. ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದಲೇ ಸಾಧ್ಯವಾಗಿದೆ ಇವತ್ತು ಪ್ರಜಾಪ್ರಭುತ್ವದ ಕಟ್ಟಕಡೆಯ ವ್ಯಕ್ತಿಯೂ ಇವತ್ತಿನ ದಿನ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಶ್ರಮಿಸಿದ್ದಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಕೆಲವರೆಲ್ಲ ಮಸೀದಿಗಳಿಗೆ ಹೋಗ್ತಾರೆ, ಕೆಲವರು ದೇವಸ್ಥಾನಗಳಿಗೆ ಹೋಗ್ತಾರೆ, ಚರ್ಚ್ಗಳಿಗೆ ಹೋಗ್ತಾರೆ. ನಿಜವಾಗ್ಲೂ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನು ಹೋಗ್ಬೇಕಾಗಿರ್ತಕ್ಕಂಥ ಜಾಗ ಯಾವುದಾದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಮುಂಭಾಗ ಹೋಗ್ಬಿಟ್ಟು ಪ್ರತಿನಿತ್ಯ ಪೂಜೆ ಮಾಡಬೇಕಾಗ್ತದೆ. ಯಾಕಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದಲೇ ಇವತ್ತು ಎಲ್ಲರಿಗೂ ಸಮಬಾಳು ಸಮಪಾಳು, ಸಮಾಜದ ಕಟ್ಟಕಡೆಯ ವ್ಯಕ್ತಿನೂ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯವಾಯಿತು. ಆದರೂ ಸಹ ನಮ್ಮ ದೇಶದಲ್ಲಿ ಕೆಲವು ಹಿತಾಸಕ್ತಿಗಳು ಇನ್ನೂ ಜಾತಿ ವ್ಯವಸ್ಥೆ ಹೋಗ್ತಾ ಇಲ್ಲ, ಈ ನಮ್ಮ ಕೋಮು ಗಲಭೆಗಳು ಹೋಗ್ತಾ ಇಲ್ಲ, ಇನ್ನು ಜಾತಿ ಅನ್ನೋ ಪದ್ಧತಿ ಇನ್ನೂ ನಿರ್ಮೂಲನೆ ಆಗ್ತಾಯಿಲ್ಲ ನಮ್ಮ ದೇಶದಲ್ಲಿ. ಇದಕ್ಕೆಲ್ಲ ಕಾರಣಕರ್ತರು ಯಾರಂದರೆ ಜಾತಿವಾದಿಗಳು, ಕೆಲವು ಲದ್ದಿಜೀವಿಗಳಿದ್ದಾರೆ. ಈ ಲದ್ದಿಜೀವಿಗಳಿಂದ ಇವತ್ತಿನ ದಿನ ಈ ಮನೋವಾದಿಗಳಿಂದ ಇಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನದಂದು ಪ್ರತಿಯೊಬ್ಬ ನಮ್ಮ ದೇಶದ ಪ್ರಜೆಯೂ ಸಹ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಶೋಕಾಚರಣೆಯನ್ನು ಆಚರಣೆ ಮಾಡಬೇಕಂತ ಹೇಳ್ಬಿಟ್ಟು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ನಾವು ಕರೆ ನೀಡ್ತಾ ಇದ್ದೀವಿ. ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಈ ಪರಿನಿರ್ವಾಣ ದಿನದಂದು ಕರ್ನಾಟಕ ದಲಿತ ರೈತ ಸೇನೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಫೋಕಸ್ ಸಂಸ್ಥೆಯ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಇವತ್ತು ಅವರಿಗೆ ನಾವು ಗೌರವ ನಮನಗಳನ್ನು ಸಲ್ಲಿಸುತ್ತೀವಿ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅಪಾರವಾದ ಒಂದು ಕೊಡುಗೆಗಳನ್ನು ಕೊಟ್ಟಿರ್ತಾರೆ. ಇವತ್ತು ಎಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು, ಇವತ್ತು ನ್ಯಾಯಾಲಯಗಳು ಈ ಕಾನೂನು ಅಡಿಯಲ್ಲಿ ನಿಂತಿರ್ತದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕಣ್ಮುಂದೆ ಇಲ್ಲ, ಆದರೂ ಸಹ ಅವರನ್ನು ನೆನೆಯುವಂಥ ಒಂದು ಭಾಗ್ಯ ನಮಗೆ ದೊರೆತಿದೆ. ಯಾಕಂದರೆ ಹುಟ್ಟು ದರಿದ್ರವಾದರೂ ಸಾವು ಚರಿತ್ರೆ ಆಗಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಡತನದಲ್ಲಿ ಹುಟ್ಟಿ ಇವತ್ತು ಇಡೀ ವಿಶ್ವವೇ ಮೆಚ್ಚುವಂಥ ಒಬ್ಬ ನಾಯಕರಾಗಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1952 ಡಿಸೆಂಬರ್ 6ನೇ ತಾರೀಕು ಏನು ದೈವದೀನರಾಗ್ತಾರೆ. ಅಂದಿನ ಕಾಲದಲ್ಲಿ ಮೊಬೈಲ್ ಫೋನ್ ಇರಲಿಲ್ಲ, ಸಾಮಾಜಿಕ ಜಾಲತಾಣಗಳಿರಲಿಲ್ಲ, ಅಥವಾ ಯಾವುದೇ ನ್ಯೂಸ್ ಚಾನಲ್ಗಳು ಇವತ್ತಿರೋ ಥರ ಅವತ್ತಿರಲಿಲ್ಲ. ಆದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂಜಾನೆ 6 ಗಂಟೆಗೆ ದೈವದೀನರಾಗಿದ್ದು ಕಂಡ ತಕ್ಷಣ 193 ರಾಷ್ಟ್ರಗಳಲ್ಲಿ ಅವರ ರಾಷ್ಟ್ರಧ್ವಜವನ್ನು ಅರ್ಧಕ್ಕಿಳಿಸಿ ಗೌರವ ನಮನಗಳನ್ನು ಸಲ್ಲಿಸ್ತಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ತಂದಂಥ ಒಂದು ಕೀರ್ತಿ ಅಂತೇಳಿ ನಾವೆಲ್ಲ ಅವ್ರನ್ನ ಸ್ಮರಿಸ್ತೇವೆ. ಆದರೆ ಇವತ್ತು ನಮ್ಮ ಬಂಗಾರಪೇಟೆಯಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು 4 ತಹಸೀಲ್ದಾರ್ ಆಗಿರ್ಬೋದು, ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗ್ಬೋದು, ಅವರನ್ನು ಗಮನಿಸ್ತಾ ಹೋದರೆ ಇವತ್ತೇನು ಸಂವಿಧಾನ ದಿನಾಚರಣೆ ಮಾಡಿದ್ರು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಮಾಡಿದ್ದಾರೆ. ಇವತ್ತು ದಲಿತ ಸಂಘಟನೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಅವರು. ಯಾಕಂದರೆ ಎಲ್ಲ ಕಾರ್ಯಕ್ರಮಕ್ಕೂ ದಲಿತ ಸಂಘಟನೆಗಳನ್ನು ಆಹ್ವಾನ ಮಾಡಿ ಅವರೊಟ್ಟಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ತಾಲೂಕು ಆಡಳಿತ ನಾವು ದಲಿತ ಸಂಘಟನೆಗಳ ಪರ ನಿಂತ್ಕೊಂಡಿದ್ದೀವಿ ಅಂತ ಹೇಳ್ತಾಯಿದ್ರು. ಇವತ್ತು ಹೊಸದಾಗಿ ಬಂದಿರತಕ್ಕಂಥ ತಹಸೀಲ್ದಾರ್ ವೆಂಕಟೇಶಪ್ಪನವರು
ಇವತ್ತು ಟೋಟಲ್ ಆಗಿ ನಮ್ಮ ದಲಿತ ಸಂಘಟನೆಗಳು ಕಡೆಗಣಿಸ್ತಾ ಇದ್ದಾರೆ. ಯಾಕಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅವರೂ ಒಬ್ಬ ತಾಲೂಕು ದಂಡಾಧಿಕಾರಿಗಳಿದ್ದಾರೆ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಿದ್ದಾರೆ. ಅವರನ್ನು ಯಾವುದೇ ರೀತಿ ಅವರನ್ನು ಹೋಗಿ ಕೇಳಿದಾಗ ಅವ್ರು ನೇರವಾಗಿ ಹೇಳೋದು ಒಂದು ಉತ್ತರ ಕೊಡ್ತಾರೆ, ಆರಿಕೆ ಉತ್ತರ. ನಾನು ಫೋನಲ್ಲ ಎತ್ತಲ್ಲ, ನೀವು ನೇರವಾಗಿ ನಾನು ಭೇಟಿ ಆಗಬೇಕು ಅಂತ. ನೀವು ಸಾರ್ವಜನಿಕ ಸೇವಕರು, ಜನಸೇವೆ ಜನಾರ್ದನ ಸೇವೆ ಅಂತ ನೀವು ಹಾಕೊಂಡಿದ್ದೀರಿ ಬೋರ್ಡನ್ನು. ನೀವು ದಯವಿಟ್ಟು ಜನಗಳಿಗಾಗಿ ಸೇವೆ ಮಾಡಿ ಸ್ವಾಮಿ. ಇಲ್ಲ ಅಂತಂದರೆ ನೀವು ಈ ರೀತಿಯಾಗಿ ತುಗ್ಲಕ್ ದರ್ಬಾರು ನೀವು ಮಾಡಂಗಿದ್ರೆ ದಲಿತ ಸಂಘಟನೆಗಳು ಒಗ್ಗೂಡಿಸ್ಕೊಂಡು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ಯಾಕಂದರೆ ಇವತ್ತು ತಾಲೂಕು ಆಡಳಿತ ಅಸ್ಪೃಶ್ಯಾಚರಣೆ ಮಾಡ್ತಾ ಇದೆ. ಇಲ್ಲಿ ತಹಸೀಲ್ದಾರನ್ನು ಒಳಗೊಂಡಂಥ ಅಸ್ಪೃಶ್ಯಾಚರಣೆ ಮಾಡ್ತಾ ಇದೆ. ನಮ್ಮನ್ನು ಯಾವುದಕ್ಕೂ ನಮ್ಮನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ತಾಲೂಕು ಆಡಳಿತ. ಹಂಗಂತಂದರೆ ಏನು ಇದಕ್ಕೆ ಅರ್ಥ? ಸಂವಿಧಾನದಲ್ಲಿ ಇದೆಯಾ ಅನ್ನೋದು ನಮ್ಮದೊಂದು ಪ್ರಶ್ನೆ ಆಗಿದೆ. ಯಾಕಂದರೆ ನಾವು ಹಾಕೋದು ಸಂಘಟನೆಗಳು ಹಾರ ಹಾಕೋದು ನಾವು ಹಾಕೇ ಹಾಕ್ತೀವಿ. ನೀವು ನೆನೆಯದೇ ಇದ್ದರೂ ನಾವು ನೆನಿತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪ್ರತಿದಿನ ಪ್ರತಿ ಕ್ಷಣ ನಾವು ನೆನಿತೀವಿ. ಆದರೆ ತಾಲೂಕು ಆಡಳಿತದ ಜವಾಬ್ದಾರಿ ಏನು? ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ಏನು? ಬೆಳಿಗ್ಗೆ 8 ಗಂಟೆಗೆ ಬಂದು ಅವ್ರ ಇಷ್ಟಾನುಪತಿ ಅಧಿಕಾರಿಗಳನ್ನು ಒಟ್ಟುಗೂಡಿಸ್ಕೊಂಡು ಹಾರ ಹಾಕ್ಬಿಟ್ಟು ಹೋಗ್ಬಿಟ್ರು ಅವರು. ಅದು ದಲಿತ ಸಂಘಟನೆಗಳನ್ನು ಯಾವುದೇ ರೀತಿ ಅವರು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಕಾರಣ ಏನು? ದಲಿತ ಸಂಘಟನೆಗಳು ಇವತ್ತು ಈ ತಾಲೂಕಿನಲ್ಲಿ ಸೌಹಾರ್ದತೆಯಿಂದ ತಮ್ಮ ತನವನ್ನು ಕಳ್ಕೊಳ್ತಾ ಇಲ್ಲ. ನಮ್ಮ ತನವನ್ನು ನಾವು ಕಳ್ಕೋಬೇಕು ಅಂತಂದರೆ ತಾಲೂಕು ಆಡಳಿತನೇ ಕಾರಣ ಆಗ್ತಾಯಿದೆ. ಎಲ್ಲ ಸಂಘಟನೆ ಒಕ್ಕೂಡಿಸ್ಕೊಂಡು ನಿಮ್ಮ ತಾಲೂಕು ಆಡಳಿತಕ್ಕೆ ನಾವು ಧಿಕ್ಕಾರವನ್ನು ಕೂಗ್ತೇವೆ. ಯಾಕಂತಂದರೆ ಮೊನ್ನೆ ಪೊಲೀಸ್ ಸ್ಟೇಷನಲ್ಲಿ ಒಂದು SC/ST ಮೀಟಿಂಗ್ ನಡೀತಿದೆ. ಆ ಮೀಟಿಂಗಲ್ಲಿ ರೆಜುಲೇಷನ್ ಮಾಡಿದ್ದಾರೆ. ನವೆಂಬರ್ 26 ಪರಿಶಿಷ್ಟ ಜಾತಿ ಮತ್ತು ವರ್ಗದ ಕುಂದುಕೊರತೆ ಸಭೆಯನ್ನು ಕರೆಯಿಲ್ಲ ಅಂದರೆ ತಾಲೂಕು ಆಡಳಿತದ ಮುಂದೆ ಹೋರಾಟ ಮಾಡ್ತೀವಿ. ಅದಕ್ಕೂ ಕೇರ್ ಇಲ್ಲ. ಅಂದರೆ ಇವರ ಒಂದು ತುಗ್ಲಕ್ ಧೋರಣೆ ಇದೆಯಲ್ಲ ತಹಸೀಲ್ದಾರ್ ಅವ್ರದ್ದು, ಇದು ಇಲ್ಲಿಗೆ ನಿಲ್ಲಿಸ್ಕೊಂಡು ನಮ್ಮನ್ನು ಪರಿಗಣನೆಗೆ ತಗೊಂಡು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿ, ಅದು ಬಿಟ್ಟು ನಿಮ್ಮ ಇಷ್ಟಾನುಸಾರ ನೀವು ಈ ಬ್ರಿಟಿಷರ್ ಥರ ಈ ಆಳ್ವಿಕೆ ನೀವು ಇಲ್ಲಿಗೆ ನಿಲ್ಲಿಸ್ಬೇಕಾಗ್ತದೆ. ತಹಸೀಲ್ದಾರ್ ಅವರಿಗೆ ನಾನು ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಯಾಕಂದರೆ ತುಂಬ ನೋವಾಗ್ತದೆ. ಹೇಳ್ತಾರೆ ಅವರು ಒಬ್ಬ ದಲಿತರು ಅಂತ. ದಲಿತರನ್ನು ತುಳಿಯುವಂಥ ಕೆಲಸ. ಯಾಕಂದರೆ ದಲಿತರು ತುಳಿತಕ್ಕೊಳಗಾದ ನನ್ನ ಜನ ಅಂತೇಳಿ ಇವತ್ತು ನಮ್ಮ ನಾಯಕರೊಬ್ಬರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ರೀತಿಯಾಗಿ ಇವರು ದಲಿತರು ಇವರಲ್ಲ. ಯಾರೋ ತಹಸೀಲ್ದಾರ್ ಆಗ್ಬೋದು, ಸಮಾಜ ಕಲ್ಯಾಣ ಇಲಾಖೆಯವರು ಆಗ್ಬೋದು. ಇಲ್ಲಿ 70% ಪರಿಶಿಷ್ಟ ಜಾತಿ ಮತ್ತು ವರ್ಗದ ಅಧಿಕಾರಿಗಳೇ ಇರೋದು ಈ ತಾಲೂಕಲ್ಲಿ. ಆದರೆ ಇವರೇ ನಮ್ಮನ್ನು ಕಡೆಗಣಿಸ್ತಾ ಇರೋದು, ಬೇರೆ ಯಾವ ಅಧಿಕಾರಿಗಳು ನಮ್ಮನ್ನು ಕಡೆಗಣಿಸ್ತಾ ಇಲ್ಲ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ದಯವಿಟ್ಟು ಇದನ್ನು ಪರಿಗಣನೆಗೆ ತಗೋಬೇಕು. ಈ ತಹಸೀಲ್ದಾರರ ನಡೆಯನ್ನು ನಾವು ದಯವಿಟ್ಟು ಸೂಕ್ಷ್ಮವಾಗಿ ಪರಿಗಣಿಸಿ, ಇವತ್ತೇನು ನಮ್ಮನ್ನು ಕಡೆಗಣಿಸಿದ್ದಾರೆ ಇದಕ್ಕೆ ಅವ್ರಿಗೆ ತಾವು ಒಂದು ನೋಟಿಸನ್ನು ಜಾರಿ ಮಾಡಿ ಅವರು ಮುಂದಿನ ದಿನಗಳಲ್ಲಿ ನಮ್ಮ ದಲಿತ ಸಂಘಟನೆಗಳನ್ನು ಗಣನೆಗೆ ತೆಗೆದುಕೊಂಡು ಜೊತೆಗೆ ಅವರು ಇಂಥ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ತೇನೆ. ಈ ಒಂದು ದಿನದಲ್ಲಿ ಅಂದರೆ ದಿನಾಂಕ 6/12/2024 ಈ ಒಂದು ಶುಕ್ರವಾರದಂದು, ಈ ಶುಭ ದಿನದಂದು ನಮ್ಮ ನಗಲಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏಕತಾ ದಿನಾಚರಣೆ ಅಂದರೆ ಅವರ 68ನೇ ವರ್ಷದ ಪರಿನಿರ್ವಾಣದ ದಿನದ ಅಂಗವಾಗಿ ನಾವು ಇವತ್ತಿನ ದಿವಸ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ನಾವು ಇವತ್ತಿನ ದಿವಸ ಪತ್ರಿಕೆ ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಂಗಾರಪೇಟೆಯ ದಲಿತ ಸಂಘಟನೆಯ ಹೋರಾಟಗಾರರ ಜೊತೆ ಹಿರಿಯರು ಹಾಗೂ ಸಂಘಟನೆಯ ಅನುಭವಿದಾರರ ಜೊತೆ ನಮ್ಮ ಮದಿವಣ್ಣನವರು ಆಗಮಿಸಿದ್ದಾರೆ, ನಮ್ಮ ಕುಮಾರಣ್ಣವರು ಆಗಮಿಸಿದ್ದಾರೆ, ದಮನಿತರ ಸಂಘರ್ಷ ಸಮಿತಿಯ ಜಿಲ್ಲಾ ನಾಯಕರಾದಂತಹ ನಮ್ಮ ಕದಿರನಹಳ್ಳಿ ಕುಮಾರಣ್ಣವರು ಆಗಮಿಸಿದ್ದಾರೆ, ನಮ್ಮ ಪ್ರಜಾ ವಿಮೋಚನಾ ಚಳುವಳಿಯ ಸಂಸ್ಥಾಪಕರು ಆದಂತಹ ಮುನಿಯಾಂಜನಪುರ ಬಣದವರಾದಂತಹ ಜಿಲ್ಲಾ ಮುಖಂಡರು, ಜಿಲ್ಲಾ ಅಧ್ಯಕ್ಷರಾದಂತಹ ನಮ್ಮ ಗಂಗಮ್ಮನಪಾಳ್ಯದ PVC ಮಣಿ ಅಣ್ಣನವರು ಆಗಮಿಸಿದ್ದಾರೆ, ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕರು ಜಿಲ್ಲಾ ನಾಯಕರಾದಂತಹ ನಮ್ಮ ಸಕ್ಕನಹಳ್ಳಿ ಮುನ್ರಾಜ್ ಅವರು ಆಗಮಿಸಿದ್ದಾರೆ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ
ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಯುವ ಘಟಕ ಚಿಂಟು ಶ್ರೀರಾಮಚಂದ್ರ ಅವರು ಆಗಮಿಸಿದ್ದಾರೆ.